ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ.ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 7ನೇ ತರಗತಿ ಗಣಿತದ ಮೊದಲನೆಯ ಅಧ್ಯಾಯ ಆಗಿರತಕ್ಕಂತಹ ಪೂರ್ಣಾಂಕಗಳು ಪಾಠದ ಅಭ್ಯಾಸ 1.2 ನೋಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 1.1 ಎಲ್ಲ ಲೆಕ್ಕಗಳನ್ನ ಸ್ವವಿವರವಾಗಿ ನೋಡಿದ್ದೀವಿ. ಇನ್ನೂ ಯಾರು ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲಲ್ಲಿದೆ, ಹೋಗಿ ನೋಡ್ರಿ. ಆ್ಯಂಡ್ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ. ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ 1.2 ಪ್ರತಿಯೊಂದು ಲೆಕ್ಕಗಳನ್ನ ಸ್ವವಿವರವಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1 ನೋಡ್ರಿ. ಪ್ರತಿಯೊಂದರ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರ. ಇಲ್ಲಿ ಜಿಯವರೆಗೂ ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು ಅಂತಂದ್ರೆ ಒಂದೊಂದಾಗಿ ಅವುಗಳ ಗುಣಲಬ್ಧವನ್ನು ನೋಡ್ತಾ ಹೋಗಬೇಕು. ಇಲ್ಲಿ ಒಂದು ಧನ ಸಂಖ್ಯೆ, ಋಣ ಸಂಖ್ಯೆ ಮತ್ತು ಋಣ ಸಂಖ್ಯೆ, ಋಣ ಸಂಖ್ಯೆ 0 ಮತ್ತು ಋಣ ಸಂಖ್ಯೆ, ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಗಳಿದ್ದಾವೆ. ಒಂದೊಂದೇ ನೋಡ್ತಾ ಹೋಗೋಣ. ಮೂರು ಇಂಟು -1 ಅಂತದ. ಈ ಲೆಕ್ಕ ಏನದ ನೋಡ್ರಿ, ಇಲ್ಲಿ 3 ಇಂಟು -1 ಅದ. ಇದನ್ನು ನೋಡೋಕ್ಕಿಂತ ಮುಂಚೆ ನಾವು ಇಲ್ಲಿ ಸ್ವಲ್ಪ ನಿಯಮಗಳು ಬರ್ತಾವ. ಆ ನಿಯಮಗಳನ್ನು ನೋಡ್ರಿ ಯಾವ ರೀತಿ ಇರ್ತಾವ ಅಂತೇಳಿ. ಮೈನಸ್ ಇಂಟು ಮೈನಸ್ ಮಾಡಿದಾಗ, ಮೈನಸ್ ಇಂಟು ಮೈನಸ್ ಅಂದ್ರೆ ಒಂದು ಋಣ ಇಂಟು ಋಣ ಸಂಖ್ಯೆ ಇಂಟು ಋಣ ಸಂಖ್ಯೆ ಮಾಡಿದಾಗ ಆನ್ಸರ್ ಯಾವಾಗಲೂ ಏನು ಬರುತ್ತಪ್ಪ ಅಂತಂದ್ರೆ ಧನ ಸಂಖ್ಯೆ ಆಗಿರ್ತದೆ. ಅದೇ ರೀತಿಯಾಗಿ ಒಂದು ಋಣ ಸಂಖ್ಯೆ ಇಂಟು ಒಂದು ಧನ ಸಂಖ್ಯೆಯನ್ನು ಗುಣಲಬ್ಧ ಮಾಡಿದಾಗ ನಮಗೆ ಯಾವಾಗಲೂ ಆನ್ಸರ್ ಏನು ಬರುತ್ತೆ, ಋಣ ಸಂಖ್ಯೆನ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ಧನ ಸಂಖ್ಯೆ ಇಂಟು ಒಂದು ಋಣ ಸಂಖ್ಯೆಯನ್ನು ಮಾಡಿದಾಗ ಅಂತಂದ್ರೆ ಒಂದು ಧನ ಸಂಖ್ಯೆ ಮತ್ತು ಒಂದು ಋಣ ಸಂಖ್ಯೆಯನ್ನು ಗುಣಿಸಿದಾಗ ಆನ್ಸರ್ ಏನು ಬರುತ್ತೆ, ಋಣ ಸಂಖ್ಯೆನ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಒಂದು ಧನ ಸಂಖ್ಯೆ ಮತ್ತು ಇನ್ನೊಂದು ಧನ ಸಂಖ್ಯೆಯನ್ನು ಗುಣಿಸಿದಾಗ ಆನ್ಸರ್ ಯಾವಾಗಲೂ ಏನು ಬರುತ್ತೆ, ಧನ ಸಂಖ್ಯೆನ ಬರುತ್ತೆ. ಇಲ್ಲಿ 2 ಟೈಮಲ್ಲಿ ಧನ ಸಂಖ್ಯೆನ ಆನ್ಸರ್ ಆಗಿ ಬರುತ್ತೆ, ಇನ್ನೆರಡು ಟೈಮಲ್ಲಿ ಋಣ ಸಂಖ್ಯೆ ಆನ್ಸರ್ ಆಗಿ ಬರುತ್ತೆ. ಋಣ ಸಂಖ್ಯೆ ಮತ್ತು ಋಣ ಸಂಖ್ಯೆಯನ್ನು ಗುಣಿಸಿದಾಗ ಧನ ಸಂಖ್ಯೆ ಆನ್ಸರ್ ಬರುತ್ತೆ ಮತ್ತು ಧನ ಸಂಖ್ಯೆ ಮತ್ತು ಧನ ಸಂಖ್ಯೆಯನ್ನು ಗುಣಿಸಿದಾಗ ಧನ ಸಂಖ್ಯೆ ಆನ್ಸರ್ ಬರುತ್ತೆ. ಇನ್ನೆರಡು ಟೈಮ್ ತಂದಾಗ ಋಣ ಸಂಖ್ಯೆ ಮತ್ತು ಒಂದು ಧನ ಸಂಖ್ಯೆಯನ್ನು ಗುಣಿಸಿದಾಗ ಮೈನಸ್ ಬರುತ್ತೆ. ಧನ ಸಂಖ್ಯೆ ಮತ್ತು ಇನ್ನೊಂದು ಋಣ ಸಂಖ್ಯೆಯನ್ನು ಗುಣಿಸಿದಾಗ ಏನು ಬರುತ್ತೆ, ಋಣ ಸಂಖ್ಯೆ ಆನ್ಸರ್ ಆಗಿ ಬರುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮ. ಇದನ್ನು ನೀವು ಬಹಳಷ್ಟು ಪ್ರಾಕ್ಟೀಸ್ ಆದರೂ ಮಾಡಿರಿ ಅಥವಾ ಬಾಯಾಟ ಆದ್ರೂ ಹಾಕಿ, ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಮರೆಯೋಕ್ಕೆ ಹೋಗ್ಬೇಡ್ರಿ. ಆ ನಿಯಮವನ್ನು ನೀವು ಬಾಯಾಟ ಹಾಕಿದ್ದೆ ಆದಲ್ಲಿ ಇವೆಲ್ಲ ಲೆಕ್ಕಗಳು ನಿಮಗೆ ಏನಾಗುತ್ತವೆ ಅಂತಂದ್ರೆ ಬಹಳಷ್ಟು ಈಸಿಯಾಗಿರ್ತಕ್ಕಂಥ ಲೆಕ್ಕಗಳಾಗ್ತವೆ. ಇಲ್ಲಿ ಏನಪ್ಪ ಅಂತಂದ್ರೆ ಈ ಲೆಕ್ಕ ಏನೈತಿ ಅಂತಂದ್ರೆ +3 ಇಂಟು -1 ಅಂತದ. ಇಲ್ಲಿ 3 ಇಂಟು 1 ಅಂದಾಗ 3 ಅಂತಾಯಿತು. ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಪ್ಲಸ್ ಇರುತ್ತೆ, ನಿಮ್ಗೆ ಗೊತ್ತದ. ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಬರುತ್ತದೆ. -3 ಅಂತಕ್ಕಂಥದ್ದು ಆನ್ಸರ್ ಆಯಿತು. ಬಿ ಪ್ರಶ್ನೆಯನ್ನು ನೋಡಿದಾಗ -1 ಇಂಟು 225 ಅಂತದ. 225 ಇಲ್ಲಿ ಋಣ ಐತಿ, ಇಲ್ಲಿ ಧನ ಐತಿ. ಸೊ ಋಣ ಇಂಟು ಧನ ತಂದಾಗ ಏನು ಬರಬೇಕು ಆನ್ಸರ್, ಋಣನ ಬರಬೇಕು. 1 ಇಂಟು 225 ಅಂದಾಗ 225. ನೆಕ್ಸ್ಟ್ ಸಿ ಪ್ರಶ್ನೆಯನ್ನು ನೋಡಿದಾಗ -21 ಇಂಟು -30 ಅಂತದ. ಇಲ್ಲಿ ಎರಡೂ ಕೂಡ ಋಣ ಸಂಖ್ಯೆಗಳಿರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಆನ್ಸರ್ ಯಾವಾಗಲೂ ಏನಾಗಿರುತ್ತೆ, ಧನ ಸಂಖ್ಯೆ ಆಗಿರುತ್ತೆ. ನೀವು ಪ್ಲಸ್ ಕೊಟ್ಟರು ಓಕೆ, ಬಿಟ್ಟರು ಓಕೆ. ನೆಕ್ಸ್ಟ್ 21 ಇಂಟು 0 ತಂದಾಗ 0, 21 ಇಂಟು 3 ತಂದಾಗ
23 63 630. ಯಾವ 630 ಪ್ಲಸ್ 630 ಏನು ಬಂದದ? ಧನಸಂಖ್ಯೆ ಬಂದದ. ನೆಕ್ಸ್ಟ್ ಡಿ ಪ್ರಶ್ನೆಯನ್ನು ನೋಡಿದಾಗ -316 ಇಂಟು -1 ಅಂತದ. -316 ಇಂಟು -1. ಇಲ್ಲಿ ಮೈನಸ್ ಒಂದು ಋಣ ಮತ್ತೊಂದು ಋಣವನ್ನು ಗುಣಿಸಿದಾರ. ಋಣ ಗುಣಿಸಿದಾಗ ಏನು ಬರುತ್ತೆ? ಧನ ಬರುತ್ತೆ. ಸೊ 316 ಬಂದಲಿ 316. ಇಲ್ಲಿ ಧನ ಚಿಹ್ನೆಯನ್ನು ಕೊಟ್ಟರು ಓಕೆ, ಬಿಟ್ಟರು ಓಕೆ. ಅಲ್ಲೇನು ಇಲ್ಲ ಅಂತಂದ್ರೆ ಧನ ಸಂಖ್ಯೆ ಐತಿ ಅಂತ ನೀವು ತಿಳ್ಕೊಬೇಕು. ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೋಡ್ರಿ. -15 ಇಂಟು 0 ಇಂಟು -18 ಅಂತದ. ಇಲ್ಲಿ 0ದಿಂದ ಯಾವುದೇ ಸಂಖ್ಯೆಗೆ ನೀವು ಗುಣಿಸಿದಾಗ ಆನ್ಸರ್ ಏನಾಗುತ್ತೆ? 0 ಅಂತ ಆಗುತ್ತೆ. ಅಲ್ಲಿ -0 +0 ಅಂತ ಬರೋಂಗಿಲ್ಲ, ಒಟ್ಟು 0 ಅಂತ ಬರುತ್ತಷ್ಟೇ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ -12 ಇಂಟು -11 ಇಂಟು 10 ಅಂತದ. ಹೌದಾ? ಇಲ್ಲಿ ಮೊದಲಿಗೆ ಗುಣಾಕಾರ ಮಾಡ್ರಿ. ಏನದ ಅಂತಂದ್ರೆ 12 ಇಂಟು 11 ಇಂಟು 10 ಅಂತದ. 12 11 ತಂದಾಗ 12 10 120, ಮತ್ತೊಂದು 12 ಸೇರಿಸಿದಾಗ 132 ಆಯಿತು. 132 10 ತಂದಾಗ 1320 ಅಂತಾಯಿತು. ಇಲ್ಲಿ ಮೈನಸ್ ಇಂಟು ಮೈನಸ್ ಅಂದಾಗ ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಯಿತು. ಪ್ಲಸ್ ಇಂಟು ಪ್ಲಸ್ ಮಾಡಿದಾಗ ಇಲ್ಲೂ ಕೂಡ ಏನಾಯಿತು? ಪ್ಲಸ್ ಅಂತಾಯಿತು. ಇದು ಧನಸಂಖ್ಯೆ ಬರ್ತದ. ಆನ್ಸರ್ ಯಾವಾಗ ಬರ್ತದ? ಧನಸಂಖ್ಯೆ ಆಗಿರ್ತದ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಜಿ ಅನ್ನು ನೋಡ್ರಿ. ಏನದ ಅಂತಂದ್ರೆ 9 ಇಂಟು -3 ಇಂಟು -6 ಅಂತದ. 9 ಇಂಟು -3 ಇಂಟು -6 ಅಂತದ. ನೋಡ್ರಿ 9 27, 27 162 ಅಂತಾಯಿತು. 162 ಅಂತಾಯಿತು. ಇಲ್ಲಿ ಈ ಧನಸಂಖ್ಯೆ ಇದು ಧನಸಂಖ್ಯೆದ, ಇದು ಋಣಸಂಖ್ಯೆದ, ಇದು ಅಗೇನೇನದ ಋಣಸಂಖ್ಯೆದ. ಧನಸಂಖ್ಯೆ ಇಂಟು ಋಣಸಂಖ್ಯೆ ಮಾಡಿದಾಗ ಏನಾಯಿತು? ಮೈನಸ್ ಋಣಸಂಖ್ಯೆ ಬಂತು. ಋಣಸಂಖ್ಯೆ ಇಂಟು ಋಣಸಂಖ್ಯೆ ಮಾಡಿದಾಗ ಧನಸಂಖ್ಯೆ ಬಂತು. ಸೊ ಇದೇನಾಗುತ್ತೆ? ಧನ ಸಂಖ್ಯೆ ಆಗಿರುತ್ತೆ. ನೆಕ್ಸ್ಟ್ ಜಿ ಆಯಿತು. ನೆಕ್ಸ್ಟ್ ಎಚ್ ಅನ್ನು ನೋಡ್ರಿ. ಎಚ್ ಏನದ ಅಂತಂದ್ರೆ -18 ಇಂಟು -5 ಇಂಟು -4 ಅಂತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಲ್ಲವೂ ಏನದವಪ್ಪ ಅಂತಂದ್ರೆ ಋಣಸಂಖ್ಯೆಗಳದಾವ. ಎಲ್ಲವೂ ಏನದವ? ಋಣಸಂಖ್ಯೆಗಳದಾವ. ಸೊ ಏನು ಮಾಡಬೇಕು? 18 5 90, 94 36, ಇದು 0 ಅಂತಂದ್ರೆ ಎಷ್ಟಾಯಿತು? 360 ಅಂತಾಯಿತು. 360 ಅಂತಾದ್ರೆ ಇದು ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಯಿತು. ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಏನಾಯಿತು? ಮೈನಸ್ ಆಯಿತು. ಇದು ಋಣಸಂಖ್ಯೆ ಆಗಿರ್ತದೆ. ನೆಕ್ಸ್ಟ್ ಅನ್ನು ಮುಗೀತು. ಆಯನ್ನು ನೋಡ್ರಿ. ಏನೈತಿ ಅಂತಂದ್ರೆ -1 ಇಂಟು -2 ಇಂಟು -3 ಇಂಟು +4 ಅಂತದ. ಇಲ್ಲಿ 1 ಇಂಟು 2 ಅಂತಂದಾಗ 2 ಆಯಿತು. 2 ಇಂಟು 3 ಅಂತಂದಾಗ 2 3 6 ಆಯಿತು. ನೆಕ್ಸ್ಟ್ 6 ಇಂಟು 4 ಅಂತಂದ್ರೆ 6 4 24 ಅಂತ ಆಯಿತು. ಹೌದು. ಮೈನಸ್ ಇಂಟು ಮೈನಸ್ ಮಾಡಿದಾಗ ಪ್ಲಸ್ ಆಯಿತು. ಪ್ಲಸ್ ಇಂಟು ಮೈನಸ್ ಮಾಡಿದಾಗ ಮೈನಸ್ ಆಯಿತು. ಮೈನಸ್ ಇಂಟು ಪ್ಲಸ್ ಮಾಡಿದಾಗ ಪ್ಲಸ್ ಅಂತ ಆಯಿತು. ಮೈನಸ್ ಅಂತ ಆಯಿತು. -24 ಅಂತ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಜೆ ಅನ್ನು ನೋಡಿದಾಗ ನೋಡ್ರಿ. -3 ಇಂಟು -6 ಇಂಟು -2
ಇಂಟು -1 ಅಂತದ. ಇಲ್ಲಿ 3 6 18 18 2 36 36 1 36. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಅಂತಂದ್ರೆ ಪ್ಲಸ್, ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್, ಮೈನಸ್ ಇಂಟು ಮೈನಸ್ ಅಂದಾಗ ಪ್ಲಸ್, ಪ್ಲಸ್ 36 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಇಲ್ಲಿ ನೀವು ಒಂದು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ, ಒಂದು ಗುಣಾಕಾರ ಕ್ರಮದಲ್ಲಿ ಋಣ ಸಂಖ್ಯೆ ಸಮ ಇತ್ತು ಅಂತಂದ್ರೆ, ಸಮ ತಂದಾಗ ಸಮ ಸಂಖ್ಯೆಯಲ್ಲಿ 2 ಋಣ ಸಂಖ್ಯೆ ಅಥವಾ 4 ಋಣ ಸಂಖ್ಯೆ ಅಥವಾ 6 ಋಣ ಸಂಖ್ಯೆ ಅಥವಾ 8 ಋಣ ಸಂಖ್ಯೆ 10 ಋಣ ಸಂಖ್ಯೆ ಹಿಂಗಿದ್ದಾಗ ಆನ್ಸರ್ ಏನು ಬರ್ತೈತಿ ಅಂತಂದ್ರೆ, ಆನ್ಸರ್ ಯಾವಾಗಲೂ ಋಣ ಸಂಖ್ಯೆನ ಬರ್ತೈತಿ, ಋಣನ ಬರ್ತೈತಿ. ಅದ ಋಣ ಸಂಖ್ಯೆಗಳು ಬೆಸ ಇದ್ದವು ಅಂತಂದ್ರೆ, ಒಂದು ಋಣ ಸಂಖ್ಯೆ ಅಥವಾ 3 ಋಣ ಸಂಖ್ಯೆ ಅಥವಾ 5 ಋಣ ಸಂಖ್ಯೆ 7 ಋಣ ಸಂಖ್ಯೆಗಳಿದ್ದವು ಅಂತಂದ್ರೆ ಆನ್ಸರ್ ಏನು ಬರುತ್ತೆ ಅಂತಂದ್ರೆ, ಇದು ಧನ ಸಂಖ್ಯೆ. ಆನ್ಸರ್ ಯಾವಾಗಲೂ ಧನ ಸಂಖ್ಯೆ ಆಗಿರ್ತದೆ. ಇಲ್ಲಿ ಬೆಸ ಸಂಖ್ಯೆ ಒಳಗಿದ್ದು ಅಂತಂದ್ರೆ ಋಣ ಸಂಖ್ಯೆ ಆನ್ಸರ್ ಆಗಿರ್ತದೆ, ಋಣ ಸಂಖ್ಯೆ ಆನ್ಸರ್ ಆಗಿರ್ತದೆ. ಋಣ ಸಂಖ್ಯೆಗಳು ಸಮ ಇದ್ದು ಅಂತಂದ್ರೆ 2 4 6 ಅಥವಾ ಈ ರೀತಿಯಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಜೆ ಅನ್ನು ನೋಡ್ರಿ 1 2 3 4 4 ಋಣ ಸಂಖ್ಯೆಗಳದಾವ. ಆನ್ಸರ್ ಏನಾಗೈತಿ, ಧನ ಸಂಖ್ಯೆ ಬಂದೈತಿ. ನೆಕ್ಸ್ಟ್ ಜೆ ಒಳಗೆ ನೋಡ್ರಿ 3 ಋಣ ಸಂಖ್ಯೆಗಳದಾವ. 3 ಋಣ ಸಂಖ್ಯೆ ಇರೋದ್ರಿಂದ ಆನ್ಸರ್ ಏನು ಬಂದೈತಿ, ಋಣ ಸಂಖ್ಯೆನ ಬಂದೈತಿ. ಹೌದಾ? ಅದೇ ರೀತಿಯಾಗಿ ಎಚ್ ಒಳಗೆ ನೋಡ್ರಿ 3 ಋಣ ಸಂಖ್ಯೆ ಇದಾವ, ಅಂದ್ರೆ ಬೆಸ ಸಂಖ್ಯೆ 3 ಅಂತಕ್ಕಂಥದ್ದು ಬೆಸ. ಸೊ ಅದರಿಂದ ಏನು ಬಂದದ, ಆನ್ಸರ್ ಋಣನ ಬಂದದ. ಹಿಂಗೆ ನೀವು ಇದನ್ನು ನೆನಪಿಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಮಾಡಿರ್ತಕ್ಕಂಥ ಲೆಕ್ಕಗಳು ಆದಷ್ಟು ಬೇಗ ಅಂಡರ್ಸ್ಟ್ಯಾಂಡ್ ಆಗ್ತಾವೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2 ನೋಡ್ರಿ, ಮುಂದಿನವುಗಳನ್ನು ಪರೀಕ್ಷಿಸಿ ಅಂತ ಹೇಳಿದಾರೆ. ಮುಂದಿನವುಗಳನ್ನ ಯಾವ ರೀತಿ ಪರೀಕ್ಷಿಸ್ಬೇಕಂತಂದ್ರೆ LHS = RHS ಅಂತಿಕರಿಂದ ಆಕೈತಿಲ್ಲೋ, 2 ಈಕ್ವಲ್ ಆಕ್ಕವಿಲ್ಲೋ ಅಂತಿಕರಿಂದ ನೋಡಬೇಕು. 18 ಇಂಟು ಬ್ರಿಕೆಟ್ 7 + -3 ಬ್ರಿಕೆಟ್ 18 ಇಂಟು 7 ಬ್ರಿಕೆಟ್ ಕಂಪ್ಲೀಟ್ ಪ್ಲಸ್ 18 ಇಂಟು -3 ಬ್ರಿಕೆಟ್ ಕಂಪ್ಲೀಟ್. ಈ ರೀತಿಯಾಗಿರ್ತಕ್ಕಂತಹ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು, ಇದಾಕೈತಿಲ್ಲ ನೋಡಬೇಕು. ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಪ್ರಾಬ್ಲಮ್ ಈ ರೀತಿಯಾಗಿದೆ. ಇದು LHS ಅಂತ ಕರಿತೀವಿ. LHS ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್, ಇದು RHS ಅಂತ ಕರಿತೀವಿ. ಇದು RHS ಅಂದ್ರೆ ರೈಟ್ ಹ್ಯಾಂಡ್ ಸೈಡ್. ಇವೆರಡು ಏನಾಗಿರಬೇಕು ಅಂತಂದ್ರೆ ಈಕ್ವಲ್ ಅದಾವಿಲ್ವ ಅಂತ ಕೇಳಿದ್ರೆ ಪರೀಕ್ಷೆ ಮಾಡಬೇಕು. ಈಗ ಏನು ಮಾಡ್ತೀರಿ ಅಂತಂದ್ರೆ, ಈ ಕಡೆದ LHS ಅನ್ನು ನೋಡಿದಾಗ 18 ಇಂಟು ಬ್ರಿಕೆಟ್ 7 +-3 ಅಂತದ. ಮೊದಲಿಗೆ ನಾವು ಏನು ಮಾಡಬೇಕು, ಬ್ರಿಕೆಟಲ್ಲಿರೋದನ್ನು ಕಂಪ್ಲೀಟ್ ಮಾಡಬೇಕು. 18ಅನ್ನು ಹಾಗೆ ಇಡ್ರಿ. ಇಂಟು ಒಂದು ಧನ ಸಂಖ್ಯೆ ಮತ್ತು ಇನ್ನೊಂದು ಋಣ ಸಂಖ್ಯೆ ಇರೋದ್ರಿಂದ ಅವುಗಳ ವ್ಯತ್ಯಾಸ ಏನು ಮಾಡಬೇಕು, ಕಂಡುಹಿಡಿಬೇಕು. ವ್ಯತ್ಯಾಸ ಎಷ್ಟಾಗೈತಿ ಅಂತಂದ್ರೆ 4 ಆಗೈತಿ. ದೊಡ್ಡ ಸಂಖ್ಯೆ ಯಾವುದೈತಿ, ಪ್ಲಸ್ ಐತಿ. ಸೊ +4 ಅಂತಕ್ಕಂಥದ್ದು ಆಯಿತು. ನೆಕ್ಸ್ಟ್ 18 4 ಎಷ್ಟಂತಂದ್ರೆ 18 4 72 ಅಂತಕ್ಕಂಥದ್ದು. ಇದೇನಪ್ಪ ಅಂತಂದ್ರೆ LHS ಎಷ್ಟು ಬಂತು, 72 ಅಂತ ಬಂತ. RHS ಅನ್ನು ನೋಡಿದಾಗ ಬ್ರ್ಯಾಕೆಟಲ್ಲಿರೋದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಮೊದಲಿಗೆ 18 7 ಎಷ್ಟು ಅಂತಂದ್ರೆ 126 ಪ್ಲಸ್ ಈ ಕಡೆ ಬ್ರ್ಯಾಕೆಟಲ್ಲಿರ್ತಕ್ಕಂಥದ್ದು ಎಷ್ಟಾಗುತ್ತಂದ್ರೆ 18 3 54. ಸೊ ಇದು ಧನ ಸಂಖ್ಯೆ, ಇದು ಋಣ ಸಂಖ್ಯೆ ಇರೋದರಿಂದ -54 ಅಂತ ಆಗುತ್ತಾ, -54 ಅಂತಾಗುತ್ತೆ. ಒಂದು ಧನ ಸಂಖ್ಯೆ ಮತ್ತು ಇನ್ನೊಂದು ಋಣ ಸಂಖ್ಯೆ ಇರೋದರಿಂದ ಏನು ಮಾಡಬೇಕು, ಅವುಗಳ ವ್ಯತ್ಯಾಸ ಕಂಡುಹಿಡಿಬೇಕು. 124ರಲ್ಲಿ 54 ತೆಗೆದ್ರಿ ಅಂತಂದ್ರೆ 2, 12ರಲ್ಲಿ 5 ತೆಗೆದ್ರಿ ಅಂತಂದ್ರೆ 7 0 ಎಷ್ಟಾಯಿತು. ಇಲ್ಲಿ ಕೂಡ ಏನಾಯಿತು, ದೊಡ್ಡ ಸಂಖ್ಯೆ ಚಿಹ್ನೆ
ಪ್ಲಸ್ ಇರೋದ್ರಿಂದ ಎಷ್ಟಾಗುತ್ತೆ, ಇದು ಕೂಡ ಪ್ಲಸ್ 72 ಧನಸಂಖ್ಯೆ 72 ಅಂತಾಯಿತು. ಸೊ ಆದ್ದರಿಂದ ನಾವು ಏನು ಹೇಳ್ತೀವಿ ಅಂತಂದ್ರೆ LHS = RHS ಅಂತ ಹೇಳ್ತೀವಿ. ಎರಡು ಕಡೆ ಇದು RHS ಆಯಿತು. ಅದರಿಂದ LHS = RHS ಅಂತ ಎರಡು ಈಕ್ವಲ್ ಆಗ್ತವ. ಎರಡನೇ ಪ್ರಶ್ನೆಯನ್ನು ನೋಡ್ರಿ ಏನದ, ಎರಡನೇದರಲ್ಲಿ ಬಿ ಏನದ ಅಂತ ನೋಡ್ರಿ. -21 ಇಂಟು ಬ್ರಿಕೆಟ್ -4 + -6 = ಮೈನಸ್ ಬ್ರಿಕೆಟ್ -21 ಇಂಟು -4 ಬ್ರಿಕೆಟ್ ಕಂಪ್ಲೀಟ್ ಪ್ಲಸ್ ಬ್ರಿಕೆಟ್ -21 ಇಂಟು -6 ಬ್ರಿಕೆಟ್ ಕಂಪ್ಲೀಟ್. ಈ ರೀತಿಯಾಗಿದೆ. ಇದು LHS, ಇದು RHS. ಇನ್ನು ನಾವೇನು ಮಾಡಬೇಕು ಅಂತಂದರೆ LHS = RHS ಅಂತ ಪ್ರೂವ್ ಮಾಡಬೇಕು. ನೋಡಿರಿ, ಮೊದಲಿಗೆ ಏನು ಮಾಡಬೇಕು ಅಂತಂದ್ರೆ ಬ್ರಿಕೆಟಲ್ಲಿ ಇರ್ತಕ್ಕಂಥದ್ದನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಬ್ರಿಕೆಟಲ್ಲಿರೋದು ಕಂಪ್ಲೀಟ್ ಮಾಡಬೇಕು ಅಂತಂದರೆ -21 ಹಾಗೆ ಇಡ್ರಿ. -21 ಇಂಟು ಬ್ರಿಕೆಟ್ದಲ್ಲಿ ಏನದ ಅಂತಂದ್ರೆ ಮೊದಲು ಬರ್ಕೊಳ್ಳಿ, -4 + -6 ಅಂತದ. ಈಗ -21 ಹಾಗೆ ಇಟ್ಟು ಈ ಬ್ರಿಕೆಟಲ್ಲಿ ಇರತಕ್ಕಂಥದ್ದನ್ನು ಕಂಪ್ಲೀಟ್ ಮಾಡ್ಕೋಬೇಕಂತಂದ್ರೆ -4 - 6 ಅಂತಂದ್ರೆ ಎಷ್ಟಾಗುತ್ತೆ ಅಂತಂದ್ರೆ -10 ಅಂತಕ್ಕಂಥದ್ದಾಗುತ್ತೆ. 21 10 210 ಮೈನಸ್ ಇಂಟು ಮೈನಸ್ ಅಂದಾಗ +210 ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಈ ಕಡೆ ನೋಡ್ರಿ, RHS ಸೈಡ್ ನೋಡಿದಾಗ ಪ್ಲಸ್ ಫಸ್ಟ್ಗೆ ಈ ಬ್ರಿಕೆಟನ್ನು ಕಂಪ್ಲೀಟ್ ಮಾಡ್ಕೋಬೇಕು. 21 4 84 ಅದರ ಮೈನಸ್ ಇಂಟು ಮೈನಸ್ ಅಂತಾಗ +84 ಅಂತಾಯಿತು. ನೆಕ್ಸ್ಟ್ +84 ಇದು. ನೆಕ್ಸ್ಟ್ ಬ್ರಿಕೆಟ್ ಇದು. ನೆಕ್ಸ್ಟ್ 21 6 126 ಮೈನಸ್ ಇಂಟು ಮೈನಸ್ ಅಂತಂದಾಗ +126 ಆಯ್ತು ಅದು ಕೂಡ. ಈಗ 84 + 126 ಕೂಡಿಸಿದಾಗ 4 6 10 ಆಯಿತು. ಒಂದು ಕ್ಯಾರಿ, ಇದು 10 ಅದೊಂದು ಕ್ಯಾರಿ 11 ಆಯಿತು. 11 ಇದೊಂದು 1 ಅದೊಂದು ಕೂಡಿಸಿದ್ರೆ 210 ಆಯಿತು. ಇಲ್ಲಿ ಕೂಡ 210 ಆಯಿತು. ಇದು LHS ಆ್ಯಂಡ್ ಇದು RHS. ಎರಡು ಕೂಡ 210 210 + 210 ಬಂದವ. ಸೊ ಇದೇನಾಯಿತು, ಇದಕ್ಕೆ ಏನು ಹೇಳ್ಬೋದು ಅಂತಂದ್ರೆ ನಾವು LHS = RHS ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆಯನ್ನು ನೋಡ್ರಿ, ಪ್ರಶ್ನೆ ಸಂಖ್ಯೆ 3. ಯಾವುದೇ ಪೂರ್ಣಾಂಕ ಎಗೆ -1 ಇಂಟು ಎ ಯಾವುದಕ್ಕೆ ಸಮ ಅಂತ ಹೇಳಿದಾರೆ. ಎ ಅಂತಕ್ಕಂಥದ್ದು ಯಾವುದೇ ಸಂಖ್ಯೆಯನ್ನು ತಗೊಂಡು ನಾವು ಅದನ್ನು -1ರಿಂದ ಗುಣಿಸಿದಾಗ ನಮಗೆ ಆನ್ಸರ್ ಏನು ಬರ್ತೈತಿ ಅಂತ ಕೇಳಿದಾರೆ. ಸೊ ಏನು ಮಾಡ್ತೀರಿ ಅಂತಂದ್ರೆ -1 ಇಂಟು ಎ ಮಾಡಿದಾಗ ಅಲ್ಲಿ ಆನ್ಸರ್ ಏನು ಬರ್ತಂದ್ರೆ -a ಬರ್ತೈತಿ. ಈಗ ಫಾರ್ ಎಕ್ಸಾಂಪಲ್ A = 35 ಅಂತ ತೊಗೊಂಡ್ರಿ ಅಂತಂದ್ರೆ -1 ಇಂಟು 35 ಮಾಡಿದ್ರಿ ಅಂತಂದ್ರೆ ಏನು ಬರುತ್ತೆ ಆನ್ಸರ -35 ಬರುತ್ತೆ. ನೆಕ್ಸ್ಟ್ A = 100 ತೊಗೊಂಡ್ರಿ ಅಂತಂದ್ರೆ -1 ಇಂಟು 100 ಮಾಡಿದಾಗ ಅಲ್ಲಿ ಏನು ಬರುತ್ತೆ -100 ಬರುತ್ತೆ. ಆದ್ದರಿಂದ -1 ಇಂಟು ಎ ಮಾಡಿದಾಗ ಆನ್ಸರ್ ಏನು ಬರುತ್ತೆ ನಮಗೆ -a ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. -a ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3ರಲ್ಲಿ 2 ನೋಡ್ರಿ. -1ರೊಂದಿಗೆ ಮುಂದಿನ ಗುಣಲಬ್ಧಗಳನ್ನು ನೀಡುವ ಪೂರ್ಣಾಂಕಗಳನ್ನು ನಿರ್ಧರಿಸಿ ಅಂತ ಹೇಳಿದ್ದಾರೆ. -1ರಿಂದ ಈ ಕೊಟ್ಟಿರ್ತಕ್ಕಂಥ A -22 B 37 C 0 ಇವುಗಳಿಗೆ ಗುಣಿಸಿದಾಗ ಗುಣಲಬ್ಧ ಏನು ಬರ್ತೈತಿ ಅಂತಕ್ಕಂಥದ್ದನ್ನು ಕಂಡುಹಿಡ್ರಿ ಅಂತ ಹೇಳಿದ್ದಾರೆ. ಸೊ ಎ ಅನ್ನು ನೋಡಿದಾಗ -1 ಇಂಟು -22 ಅಂತಂದಾಗ +22 ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ಯಾಕಂತಂದ್ರೆ 22 22 ಮೈನಸ್ ಇಂಟು ಮೈನಸ್ ಅಂದಾಗ ಪ್ಲಸ್ ಅಂತ ಆಗುತ್ತೆ. ನೆಕ್ಸ್ಟ್ ಬಿ ಅನ್ನು ನೋಡ್ರಿ. ಬಿ ಎಷ್ಟದ -1 ಇಂಟು ಬಿ ಎಷ್ಟದ 37 ಅಂತದ. ಸೊ 1 ಇಂಟು 37 ಅಂತಂದ್ರೆ 37 ಮೈನಸ್ ಇಂಟು ಪ್ಲಸ್ ಅಂದಾಗ -37 ಅಂತಕ್ಕಂಥದ್ದಾಗುತ್ತೆ. ಸಿ ಅನ್ನು ನೋಡ್ರಿ. -1 ಇಂಟು ಸಿ 0 ಅದ. ಸೊ ಆನ್ಸರ್ ಏನಾಗಿರುತ್ತೆ 0 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ.
ಪ್ರಶ್ನೆ ಸಂಖ್ಯೆ 4 ನೋಡ್ರಿ. -1 × 5ರಿಂದ ಆರಂಭಿಸಿ -1 × -1 = 1 ವಿನ್ಯಾಸವನ್ನು ಸೂಚಿಸುವ ವಿವಿಧ ಗುಣಲಬ್ಧಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ನೋಡ್ರಿ ಯಾವ ರೀತಿ ಬರೆಯೋದು ಅಂತೇಳಿ. ನೋಡ್ರಿ ನಾವು ವಿನ್ಯಾಸವನ್ನು ಯಾವ ರೀತಿ ಬರಿಬೇಕಪ್ಪ ಅಂತಂದಾಗ -1 × 5 ಮಾಡಿದಾಗ ಎಷ್ಟು ಬಂತು ಮೈನಸ್ ಬರಬೇಕು. ಅದನ್ನು ನಾವು ಎಲ್ಲಿಗೆ ನಿಲ್ಲಿಸಬೇಕು ಅಂತಂದ್ರೆ -1 × -1 = 1 ಬರಬೇಕು. ಅಲ್ಲಿವರೆಗೂ ನಾವು ವಿನ್ಯಾಸವನ್ನು ಬರಿತಾ ಹೋಗಬೇಕು. ಈಗ ನೆಕ್ಸ್ಟ್ ಯಾವ ರೀತಿ ಬರಿತೀವಿ ಅಂತಂದ್ರೆ -1 × 4 = ಎಷ್ಟು ಬಂತು -4. ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ -5 + 1 -5 + 1 ಅಂತ ಕೂಡ -4 ಆಗಿರುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದ್ರೆ -1 × +3 ಅಂತಂದಾಗ -3 ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಸೊ ಈ ವಿನ್ಯಾಸವನ್ನು -4 + 1 ಅಂದರೂ ಕೂಡ -3 ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ -1 × 2 ಅಂತಂದಾಗ -2 ಆನ್ಸರ್ ಆಗಿರುತ್ತೆ. ಸೊ -3 + 1 ಅಂದರೂ ಕೂಡ -2 ಆಗಿರುತ್ತೆ. ನೆಕ್ಸ್ಟ್ -1 × 1 ಅಂದಾಗ -1 ಆನ್ಸರ್ ಆಗಿರುತ್ತೆ. ಇದನ್ನು ನಾವು -2 + 1 ಅಂದಾಗ ಕೂಡ ಏನು ಬರುತ್ತೆ, ಇದು -1 ಅಂತಕ್ಕಂಥದ್ದು ಆನ್ಸರ್ ಬರುತ್ತೆ. ನೆಕ್ಸ್ಟ್ -1 × -0 ಅಂದಾಗ -1 × 0 ಅಂತಂದಾಗ ಆನ್ಸರ್ ಏನು ಬಂತು 0 ಬಂತು. ಇದನ್ನು ನಾವು -1 + 1 ಅಂತ ಮಾಡಿದಾಗ -1 -1 ಕ್ಯಾನ್ಸಲ್ ಆಗಿ ಏನು ಬರುತ್ತೆ 0ನ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ -1 × -1 ಮಾಡಿದಾಗ ಈ -1 × -1 ಒಂದಲೇ 1 -× - ಅಂದಾಗ +1 ಅಂತಾಯಿತು. ನಾವೇನು ಮಾಡ್ತೀವಿ ಅಂದರೆ 0 + 1 ಅಂತ ಈ ರೀತಿಯಾಗಿ ನಾವು ವಿನ್ಯಾಸವನ್ನು ಬರಿತೀವಿ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಲ್ಲಿವರೆಗೂ ನಾವು ಅಭ್ಯಾಸ 1.2ರ ಎಲ್ಲ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 1.3ನ್ನು ಸ್ವವಿಸ್ತಾರವಾಗಿ ನೋಡ್ತಾ ಹೋಗೋಣ. ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ. ಧನ್ಯವಾದಗಳು.